ನಮಸ್ಕಾರ. ಸುದ್ದಿ ಸಂವಾದಕ್ಕೆ ಸ್ವಾಗತ. ನಾನು ವೆಂಕಟರಮಣಗೌಡ. ನಮ್ಮ ಜೊತೆ ಸಂವಾದದಲ್ಲಿ ನಮ್ಮ ಪ್ರಧಾನ ಸಂಪಾದಕರಾದ ಶಶಿಧರ್ ಭಟ್ ಅವರಿದ್ದಾರೆ. ಶಶಿಧರ್ ಭಟ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೆ ಸ್ವಾಗತ. ರಾಜ್ಯದಲ್ಲಿನ ರಾಜಕೀಯ ಬೆಳವಣಿಗೆಗಳನ್ನು ಗಮನಿಸೋದಾದರೆ, ಇದೇ ಜೂನ್ 16ಕ್ಕೆ ಅರುಣ್ ಸಿಂಗ್ ಅವರು ಬರ್ತಾ ಇದ್ದಾರೆ. ಯಡಿಯೂರಪ್ಪ ಅವರು ಬದಲಾಗ್ತಾರೆ ಅನ್ನುವ ಬಗೆಗಿನ ವದಂತಿಯನ್ನು ಬಗೆಹರಿಸೋಕೆ ಅವರು ಬರ್ತಿದ್ದಾರೆ ಅಂತ. ಇದೆಲ್ಲದರ ಹಿನ್ನೆಲೆಯಲ್ಲಿ ತಮ್ಮ ವಿಶ್ಲೇಷಣೆ? ಒಂದು ಗೌಡ್ರೆ, ಇದೊಂದು ಬೃಹನ್ ನಾಟಕ ಅಂತ ನಾನು ಇದನ್ನು ಕರೆಯೋದು. ಯಾಕೆಂದರೆ ಇಡೀ ಯಡಿಯೂರಪ್ಪನವರ ವಿರುದ್ಧ ನಡೆಯುತ್ತಿರುವ ಈ ಚಟುವಟಿಕೆಗಳೇನಿವೆ, ಈ ಚಟುವಟಿಕೆ ಸುಖ ಸುಮ್ಮನೆ ನಡೀತಾ ಇರೋದಲ್ಲ. ಅದರ ಹಿಂದೆ ಬೇರೆಯವರಿದ್ದಾರೆ. ಬೇರೆಯವರು ಅಂದರೆ ಪಕ್ಷದ ವರಿಷ್ಠರು ಮಾತ್ರ. ಸೊ ವರಿಷ್ಠರು ಯಡಿಯೂರಪ್ಪನವರನ್ನು ನಿಯಂತ್ರಣದಲ್ಲಿ ಇಡುವುದಕ್ಕೆ ನಡೆಸ್ತಾ ಇರುವಂಥ ಚಟುವಟಿಕೆ. ಅವ್ರನ್ನ ಬದಲಿಸ್ತಾರೆ ತಕ್ಷಣ ಅಂತ ನನಗೀಗಲೂ ಅನಿಸಲ್ಲ. ಸೊ ನಿಮಗೆ ವರಿಷ್ಠರ ಒಂದು ಪ್ರೋತ್ಸಾಹ ಇಲ್ಲದಿದ್ದರೆ, ಸೊ ಯೋಗೀಶ್ವರ್ ಅವರಾಗಲಿ, ಅರವಿಂದ್ ಬೆಲ್ಲದವರಾಗಲಿ, ಸೊ ಈ ಗುಂಪು ಏನಿದೆ ಈ ರೀತಿ ಚಟುವಟಿಕೆ ನಡೆಸೋಕ್ಕೆ ಸಾಧ್ಯ ಇಲ್ಲ. ಇಸ್ ದ ಫಸ್ಟ್ ಥಿಂಗ್. ಎರಡನೇದು, ಪಕ್ಷದ ಹೈಕಮಾಂಡ್, BJP ಹೈಕಮಾಂಡ್ ಈಸ್ ಇನ್ ಎ ಡಿಲೆಮ. ಅವರಿಗೆ ಅಲ್ಟರ್ನೇಟಿವ್ ಇಲ್ಲ. ಯಡಿಯೂರಪ್ಪನವ್ರ ನಂತರ ಯಾರು ಅನ್ನೋದು ಗೊತ್ತಿಲ್ಲ. ಆದ್ದರಿಂದ ಅವರು ಮಗುವನ್ನು ಚಿವುಟುವ ಕೆಲಸವನ್ನು ಈಗಾಗಲೇ ಮಾಡಿಬಿಟ್ಟಿದೆ, ಚಿವುಟಾಗ್ಬಿಟ್ಟಿದೆ. ಇನ್ನೊಂದು ಕಡೆ ತೊಟ್ಟಲು ತೂಗ್ತಿದ್ದಾರೆ. ಅರುಣ್ ಸಿಂಗ್ ಹೇಳಿಕೆ ಏನಿದೆ ಅದು ಒಂಥರ ತೊಟ್ಟಿಲು ತೂಗುವ ಕೆಲಸ. ಅದರ ವರಿಷ್ಠರು ತಮ್ಮ ಇದ್ರ ಹಿಂದಿಲ್ಲ ಅಂತ ತೋರಿಸೋದಕ್ಕಾಗಿಯೇ ಅವರು ಯಡಿಯೂರಪ್ಪನ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಬೇಕಂತಲೇ ಕೊಡ್ತಾ ಇರೋದು. ಇದರ ಹಿಂದೆ ಸಂತೋಷ್ ಜಿ ಅವರು, ಇವರು ಎಲ್ಲರೂ ಇರುವಂಥ ಇದು ಬೃಹನ್ ನಾಟಕ. ಈ ನಾಟಕ ಈಗ ಒಂದು ಹಂತಕ್ಕೆ ಬಂದಿದೆ. ಅಂದರೆ ಈಗ 16ನೇ ತಾರೀಕು ಏನು ಬರ್ತಾರೆ, 3 ದಿನಗಳ ಕಾಲ ಅರುಣ್ ಸಿಂಗ್ ಬೆಂಗಳೂರಲ್ಲಿರ್ತಾರೆ. ಸೊ ಬೆಂಗಳೂರಲ್ಲಿ ಇರುವವರು ಒಂದು ಶಾಸಕರ ಜೊತೆ ಮಾತನಾಡೋದು, ಇನ್ನೊಂದು ಪಕ್ಷದ ಲೀಡರ್ಸ್ ಜೊತೆ ಮಾತಾಡಬೇಕು ಅಂತ. ಆದರೆ ಇವರ ಯಡಿಯೂರಪ್ಪ ವಿರೋಧಿಗಳದ್ದೇನಿದೆ ಅಂದರೆ, ನೀವು ಶಾಸಕಾಂಗ ಪಕ್ಷದ ಸಭೆಯನ್ನು ಕರೀರಿ ಅಂತ ಒತ್ತಾಯಿಸ್ತಿದ್ದಾರೆ. ಸೊ ಶಾಸಕಾಂಗ ಪಕ್ಷದ ಸಭೆ ಕರೆಯೋದಕ್ಕೆ ಒಪ್ಪಿಗೆ. ಯಾಕಂದರೆ ಶಾಸಕಾಂಗ ಪಕ್ಷದ ಸಭೆ ಕರೆದ ತಕ್ಷಣ ಅದು ಭಾಳ ಸ್ಪಷ್ಟವಾಗಿ ನಾಯಕತ್ವ ಬದಲಾವಣೆ ಇದಕ್ಕೆ ಹೋಗುತ್ತೆ. ಸೊ ಹೀಗಾಗಿ ಅರುಣ್ ಸಿಂಗ್ ಆಗಮನ ರಾಜ್ಯ ರಾಜಕೀಯ ದೃಷ್ಟಿಯಿಂದ ಭಾಳ ಮಹತ್ವದ್ದು ಅಂತ ನನಗನ್ಸುತ್ತೆ. ಅರುಣ್ ಸಿಂಗ್ ಒಂದು ವರದಿಯನ್ನು ಸಿದ್ಧಪಡಿಸಿಕೊಡಬೇಕು. ಅಲ್ಟಿಮೇಟ್ಲಿ ಮೋಶಾ ದೇ ವಿಲ್ ಟೇಕ್ ಎ ಡಿಸಿಷನ್ ಅಂತ. ಮೊನ್ನೆ ಏನಾಯಿತು ಅಂದರೆ, ಯಡಿಯೂರಪ್ಪನವರು ಹೇಳಿದ್ರು ಪರ್ಯಾಯ ನಾಯಕತ್ವ ಇಲ್ಲ ರಾಜ್ಯದಲ್ಲಿ ಅನ್ನುವುದು ಸುಳ್ಳು ಅಂತ. ಅವರ ಮಾತು ಒಂಥರ ಟಾಂಟ್ ಇದ್ದಂಗೆ ಇತ್ತು. ಇನ್ನೊಂದು ಕಡೆ ಪ್ರಹ್ಲಾದ್ ಜೋಶಿ ಥರದವರು ನಾನು ನೆಕ್ಸ್ಟ್ CM ಅನ್ನುವ ವದಂತಿ ಸುಳ್ಳು, ನಾನು ರೇಸ್ನಲ್ಲಿಲ್ಲ ಅನ್ನುವ ಥರದ ಹೇಳಿಕೆಗಳನ್ನು ಕೊಡ್ತವರು. ಅಂದರೆ ಇವೆರಡು ಏನನ್ನು ಸೂಚಿಸುತ್ತೆ? ಭಾಳ ಸ್ಪಷ್ಟವಾಗಿ ಒಂದು ರೀತಿಯಲ್ಲಿ ಯಡಿಯೂರಪ್ಪ BJP ವರಿಷ್ಠರಿಗೆ ನುಂಗಲಾರದ ತುತ್ತಾಗಿದ್ದಾರೆ. ಯಡಿಯೂರಪ್ಪ ಎಂಥ ಪವರ್ಫುಲ್ ಮ್ಯಾನ್ ಇವಾಗ ಅಂದರೆ, ವರಿಷ್ಠರು ನಿಸ್ಸಹಾಯಕರಾಗಿದ್ದಾರೆ. ಈಗ ನೀವು 3-4 ರಾಜ್ಯಗಳೆಲ್ಲ ಮುಖ್ಯಮಂತ್ರಿಗಳ ಸ್ಥಿತಿಗತಿಯನ್ನು ನೋಡ್ತಾ ಹೋಗಿ, ಉತ್ತರ ಪ್ರದೇಶದಲ್ಲಿ ಪ್ರಾರಂಭ ಆಗಿದೆ. ಉತ್ತರ ಪ್ರದೇಶ CM ಆಲ್ಸೋ ಪವರ್ಫುಲ್ ಅಲ್ವಾ? ಸೊ ಈಗ ಅವ್ರನ್ನ ಬದಲಾವಣೆ ಇದು ನಡೆದಾಗ ಒಂದು ಪ್ಯಾಚಪ್ ಕೆಲಸವನ್ನು ಮಾಡಿದ್ದಾರೆ. ಅವ್ರ ಮಾತು ಕೇಳಿಸಿ ಡೆಲ್ಲಿ ಕರೆಸಿ ಇದು ಮಾಡಿದರು. ಸೊ ಮಧ್ಯಪ್ರದೇಶ ಶಿವರಾಜ್ ಸಿಂಗ್ ಚೌಹಾಣ್ ಶುರುವಾಗಿದೆ ಇದೇ ರೀತಿ ಚಟುವಟಿಕೆ. ಗೋವಾ ಸಂತೋಷಿ ಗೋವಾದಲ್ಲಿದ್ದಾರೆ, ಸಂತೋಷ್ ಜಿ ಅವರು ಗೋವಾದಲ್ಲಿ ಮಾಡ್ತಿದ್ದಾರೆ. ಅಲ್ಲಿ ಮುಖ್ಯಮಂತ್ರಿಯ ವಿರುದ್ಧ ಭಿನ್ನಮತೀಯ ಚಟುವಟಿಕೆ ಪ್ರಾರಂಭ ಆಗಿದೆ. ಆದರೆ ಇವರೆಲ್ಲರ ನಡುವೆ ಶಿವರಾಜ್ ಸಿಂಗ್ ಚೌಹಾಣ್, ಈಗ ಮೊದಲನೇ ಶಿವರಾಜ್ ಸಿಂಗ್ ಚೌಹಾಣ್ ಉಳಿದಿಲ್ಲ MP ಮುಖ್ಯಮಂತ್ರಿ. ಈಗ ಬಂದ ಮೇಲೆ ಅವರು ಹೆಚ್ಚು ದುರ್ಬಲರಾಗಿದ್ದಾರೆ. ಇನ್ನೊಂದು ಕಡೆ ಯೋಗಿ ಆದಿತ್ಯನಾಥ್ ಅವರನ್ನು ದುರ್ಬಲಗೊಳಿಸುವ ಒಂದು ಯತ್ನ ಇಟ್ಸ್ ಆನ್, ಆಯಿತಾ? ಅದರ ಜೊತೆಗೆ ನೀವು ಗೋವಾ ಮುಖ್ಯಮಂತ್ರಿ ಕೂಡ ಮಾತು ಕೇಳುವ ಮುಖ್ಯಮಂತ್ರಿ ಅಲ್ಲ, ಅವ್ರದ್ದೇ ಆದ ಸ್ಟೈಲ್ ಇದೆ. ಸೊ ಅವ್ರದ್ದೇ ನಡೀತಾ ಇದೆ. ಇವರೆಲ್ಲರ ನಡುವೆ ಯಡಿಯೂರಪ್ಪ ಹೈಕಮಾಂಡನ್ನು ಬೆದರಿಸಬಲ್ಲರು ಅಂತ. ಅವರಿಗೆ ಹೈಕಮಾಂಡನ್ನು ಹೆದರಿಸುವ ಶಕ್ತಿ ಇದೆ. ಇದೊಂಥರ ಈ ಹುಲಿ ಮುದಿಯಾದರೂ ಕೂಡ ಬೇಟೆಯಾಡಕ್ಕೆ ಟ್ರೈ ಮಾಡ್ತಿರುತ್ತೆ ಕಣ್ರಿ. ಈ ಯಡಿಯೂರಪ್ಪ ಈಸ್ ಟ್ರೈಂಗ್ ಟು ಸ್ಟಿಲ್. ಯಾಕೆಂದರೆ ಅವರು ಒಂದು ಹೇಳಿಕೆ ಕೊಟ್ಟರು, ನೀವು ಗಮನಿಸಿರ್ಬೋದು. ಏನು ಅಂತ ಅಂದರೆ, ಈಗ ಕೆಲವು ದಿನಗಳ ಅದರ ನಂತರನೇ ಬೆಳವಣಿಗೆ ಆಗಿದ್ದು, ಪಕ್ಷದ ವರಿಷ್ಠರು ಹೇಳಿದ್ರೆ ಇರ್ತೀನಿ, ಇಲ್ಲದಿದ್ದರೆ ಹೋಗ್ತೀನಿ ಅನ್ನೋದು, ಅದು ಒಂದು ಚಾಲೆಂಜ್ ಆಗಿತ್ತು. ಅದ್ರ ಜೊತೆ ಬೇಕಾದಷ್ಟು ಪರ್ಯಾಯ ನಾಯಕರಿದ್ದಾರೆ, ಏನು ತೊಂದರೆ ಇಲ್ಲ. ಕೇಂದ್ರದಲ್ಲೂ ಇದ್ದಾರೆ, ರಾಜ್ಯದಲ್ಲೂ ಇದ್ದಾರೆ ಅಂತ ಯಡಿಯೂರಪ್ಪ. ನಾಟ್ ಓನ್ಲಿ ಕೇಂದ್ರ. ಅಂದರೆ ನೀವು ಅನಿವಾರ್ಯ ಅಲ್ಲ, ನಾವು ಅನಿವಾರ್ಯ ಅಲ್ಲ. ನೀವು ಅನಿವಾರ್ಯ ಕೇಂದ್ರಕ್ಕಾದರೆ ಇಲ್ಲ ನಾನು ಅನಿವಾರ್ಯ, ಈ ಮೆಸೇಜನ್ನು ಕೊಟ್ಟಿದ್ದು. ಇದಾದ ತಕ್ಷಣ ವಿಜಯೇಂದ್ರ ಅವರ ಚೈತ್ರ ಯಾತ್ರೆ ಪ್ರಾರಂಭ ಆಗುತ್ತೆ ಅಲ್ವಾ? ವಿಜೇಂದ್ರ ಹೋಗ್ಬಿಟ್ಟು ಅಮಿತ್ ಶಾ ನೋಡ್ತಾರೆ,
ಪಕ್ಷದ ಅಧ್ಯಕ್ಷರನ್ನ ನೋಡಿ ಬರ್ತಾರೆ. ಅದಾದ ನಂತರ ಇಡೀ ಒಂಥರ ಅಖಾಡವನ್ನು ಸಿದ್ಧಪಡಿಸುವವರಂತೆ ಓಡಾಡ್ತಾರೆ ವಿಜಯೇಂದ್ರ. ಅವರು ಎಲ್ಲ ಲಿಂಗಾಯತ ಮಠಾಧೀಶ್ವರನ್ನು ನೋಡ್ತಾರೆ. ಮಠಾಧೀಶರ ಏನು ಬೆಂಬಲವನ್ನು ಕ್ರೋಢೀಕರಿಸೋದಕ್ಕೆ ಅವರು ಯತ್ನ ಮಾಡ್ತಾರೆ. ಅದಕ್ಕೆ ಸಂಬಂಧಪಟ್ಟಾಗೆ ನಿನ್ನೆನೋ ಮೊನ್ನೆನೋ ಅವರು ಮಠಾಧೀಶರು ಯಾರು ಮಲೆನಾಡಿನ ಲಿಂಗಾಯತ ಮಠಾಧೀಶರ ಯಾರೋ ಒಂದು ಸಮ ಪೀಪಲ್ ಅವರು ಯಡಿಯೂರಪ್ಪನವರಿಗೆ ಅನೌನ್ಸ್ ಮಾಡ್ತಾರೆ, ಯಡಿಯೂರಪ್ಪನಿಗೆ ನಮ್ಮ ಬೆಂಬಲ ಇದೆ ಅಂತೇಳಿ. ಸೊ ಇದಾದ ತಕ್ಷಣ ಅವರಿಗೆ ಆ ಪಕ್ಷದ ವರಿಷ್ಠರಿಗೆ ನಾನು ಹೇಳಿದೆ ನುಂಗಲಾರ ತುತ್ತು ಅಂತ. ಯಡಿಯೂರಪ್ಪನವ್ರನ್ನ ಬದಲಿಸಿದರೆ ಅವರಿಗೆ ಬೇರೆ ಮುಖ್ಯಮಂತ್ರಿ ಆಯ್ಕೆ ಇಲ್ಲ. ಒಂದು ಎರಡನೇದಾಗಿ ಲಿಂಗಾಯತರ ಬೇಸರ ಆಗ್ತದೆ ಅನ್ನೋ ಅನುಮಾನ ಇಲ್ಲ. ಯಡಿಯೂರಪ್ಪನವರ ಬೇಸರವನ್ನು ಲಿಂಗಾಯತ ಇಡೀ ಸಮುದಾಯದ ಬೇಸರವನ್ನಾಗಿ ಪರಿವರ್ತಿಸುವ ಯತ್ನ ಏನಿದೆ ಅದನ್ನು ವಿಜಯೇಂದ್ರ ಮಾಡ್ತಾನೆ ಇದೆ. ಸೊ ಇದಕ್ಕಾಗಿ ಅವರಿಗೆ ಪ್ರಾಬ್ಲಮ್ ಆಗಿದೆ. ಆ ಕಾರಣಕ್ಕೆ ಯಡಿಯೂರಪ್ಪನವರ ಸಂತುಷ್ಟಗೊಳಿಸುವುದಕ್ಕಾಗಿ ಒಳಗಡೆ ಏನೋ ಇರ್ಬೋದು ಎಂಬುವರು, ಹೊರಗಡೆ ಮಾತ್ರ ಯಡಿಯೂರಪ್ಪನ ಬದಲಾವಣೆ ಇಲ್ಲ ಅಂತ ಹೇಳೋದು, ಅದನ್ನೇ ರಿಪೀಟ್ ಮಾಡೋದು. ಪ್ರಹ್ಲಾದ್ ಜೋಶಿ ಈಸ್ ವೆರಿ ಕ್ಲೋಸ್ ಟು ಪ್ರೈಮ್ ಮಿನಿಸ್ಟರ್ ಅಲ್ವಾ, ಈಸ್ ಪ್ಲೇಯಿಂಗ್ ಹಿಸ್ ಗೇಮ್. ಅವ್ರಿಗೆ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಆಸೆ ಇದೆ. ಸೊ ಸಂತೋಷ್ ಜಿ ಅವರ ಕ್ಯಾಂಡಿಡೇಟ್ ಅವರೇ ಅಂತ ಹೇಳಲಾಗ್ತಾ ಇದೆ. ಸಂತೋಷ್ ಜಿ ಎಷ್ಟರ ಮಟ್ಟಿಗೆ ಅವ್ರಿಗೆ ಆಗೋ ಚಾನ್ಸಸ್ ಕಡಿಮೆ, ಬಟ್ ಪ್ರಹ್ಲಾದ್ ಜೋಶಿ ಇದೆ ಸಿಲೆಕ್ಷನ್. ಬಟ್ ನೀವು ಲಿಂಗಾಯತರನ್ನು ಕೆಳಗಿಳಿಸಿ ಒಬ್ಬ ಬ್ರಾಹ್ಮಣನನ್ನು ಕೂಡಿಸೋದಿದೆಯಲ್ಲ, ಲಿಂಗಾಯತ ಸಮುದಾಯಕ್ಕೆ ಬೇಸರ ಆದರೆ BJP ಕರ್ನಾಟಕದಲ್ಲಿ ಮುಗಿದಾಗಿದೆ, ಅನುಮಾನ ಇಲ್ಲ. ಅವ್ರ ಬ್ಯಾಕ್ ಬೋನ್ ಅದು, ಬೆನ್ನೆಲುಬು ಲಿಂಗಾಯತರು. ಸೊ ಆ ಕಾರಣಕ್ಕೆ ಈಗ ಅರುಣ್ ಸಿಂಗ್ ಬಂದವರು ಏನು ಮಾಡ್ತಾರೆ, ಪ್ಯಾಚಪ್ ಮಾಡೋದಕ್ಕೆ ಟ್ರೈ ಮಾಡ್ತಾರಾ ಅನ್ನೋದು. ಯಾವ ರೀತಿ ಪ್ಯಾಚಪ್ ಮಾಡ್ತಾರೆ ಅಂತ. ಅದ್ರ ಜೊತೆಗೆ ಅವರು ಒಳಗಡೆ ವರಿಷ್ಠರಿಗೆ ಒಂದು ಅಸಹನೆ ಇದೆ ಯಡಿಯೂರಪ್ಪನವ್ರ ಬಗ್ಗೆ, ಮಾತು ಕೇಳುವ ಮನುಷ್ಯ ಅಲ್ಲ ಅಂತ. ಆದರೆ ಅವರು ನಿಸ್ಸಹಾಯಕರಾಗಿದ್ದಾರೆ. ಅರುಣ್ ಸಿಂಗ್ ಬೇರೆ. ಅರುಣ್ ಸಿಂಗ್ ಅವರ ಹೇಳಿಕೆ ಹಿಂದೆ ಪಕ್ಷದ ವರಿಷ್ಠರು ಇದ್ದಾರೆ. ಒಂದು ಎರಡನೇದ ವೈಯಕ್ತಿಕ ಸಂಬಂಧ, ವಿಜೇಂದ್ರ ಜೊತೆ ಚೆನ್ನಾಗಿದ್ದಾರೆ, ಯಡಿಯೂರಪ್ಪನ ಜೊತೆ ಚೆನ್ನಾಗಿದ್ದಾರೆ, ಒಳ್ಳೆ ಚೆನ್ನಾಗಿ ನೋಡ್ಕೊತಾರೆ. ಯಡಿಯೂರಪ್ಪ ಮತ್ತು ಅವ್ರ ಮಕ್ಕಳು ಉಸ್ತುವಾರಿಗಳನ್ನು ಚೆನ್ನಾಗಿ ನೋಡ್ಕೊತಾರೆ. ಮುರಳೀಧರ್ ರಾವ್ ಎಷ್ಟು ಚೆನ್ನಾಗಿ ನೋಡ್ಕೊತಿದ್ರು. ಅವ್ರಿಗೆ ಹೋಗೋಕೆ ಮನಸ್ಸಿರಲಿಲ್ಲ ಪಾಪ, ಕರ್ನಾಟಕದಲ್ಲಿ ಕಳಿಸಿದ್ರು. ಈಗಿರೋ ಹಂಗೇನೆ ಅವ್ರನ್ನ ಚೆನ್ನಾಗಿ ನೋಡ್ಕೊತಾರೆ ಎಲ್ಲ ರೀತಿಯಿಂದ ವಿಟಮಿನ್ ಎಮ್ ಗಿಮ್ ಎಲ್ಲ ಕೊಟ್ಬಿಟ್ಟು. ಸೊ ಅದು ಒಂದು ಕಾರಣ ಇದೆ ಅವ್ರು ಹೇಳಿಕೆ ನೀಡೋದಕ್ಕೆ. ಆದರೆ ಪರಿಸ್ಥಿತಿ ಅವ್ರು ಹೇಳೋದು ಸುಲಭ ಆಗಿಲ್ಲ ಅನ್ನೋದು ಇವತ್ತು ಸಿಚುವೇಶನ್. ಬಿಜೆಪಿಯಲ್ಲಿ ಯತ್ನಾಳಂಥ ನಾಯಕರು ಅಂದರೆ ಯಡಿಯೂರಪ್ಪನವರ ವಿರುದ್ಧ ಆಗಾಗ ಮಾತಾಡೋದು, ಈಗ ವಿಜಯೇಂದ್ರನ ವಿರುದ್ಧನೂ ಮಾತಾಡೋದು. ಅವರು ಡೆಲ್ಲಿಗೆ ಹೋದರೆ ಅವರು ಇನ್ವೆಸ್ಟಿಗೇಷನ್ ಇತ್ತು, ಹಂಗಾಗಿ ಹೋಗಿದ್ದಾರೆ ಅವರು ಅಂತ, ಇಡಿ ಇನ್ವೆಸ್ಟಿಗೇಷನ್ ಇತ್ತು ಅಂತ. ಏನಂದರೆ ಇನ್ನೊಂದು ಕಡೆ ರೇಣುಕಾಚಾರ್ಯ ಯಡಿಯೂರಪ್ಪನವರ ಪರವಾಗಿ ಸಹಿ ಸಂಗ್ರಹ ಶುರು ಮಾಡಿದಾಗ ಮತ್ತೊಂದು ಥರದ ವಿರೋಧ ವ್ಯಕ್ತವಾಯಿತು. ಅಶೋಕ್ ಅಂತವರೆಲ್ಲ ನಮ್ಮಲ್ಲಿ ಅಂದರೆ BJPಯಲ್ಲಿ ಈ ಥರದ ಪರಿಪಾಠ ಇಲ್ಲ ಅಂತ. ಅಂದರೆ ಇದೆಲ್ಲ BJPಯೊಳಗಿನದ್ದೇ ಮತ್ತೆ ಬೇರೆ ಏನೋ ಒಂದು ಯಡಿಯೂರಪ್ಪನ ವಿರುದ್ಧ ಅನ್ನೋದಕ್ಕಿಂತ ಬೇರೆ ರೀತಿಯ ಭಿನ್ನಮತಗಳಿವೆಯಾ? ಒಂದು ಭಾಳ ನಿಮ್ಮ ಅಶೋಕ್ ಮತ್ತು ಬಸವರಾಜ ಬೊಮ್ಮಾಯಿ ಇದು ಒಂದಿದೆ. ದೇ ಆರ್ ವೆರಿ ಕ್ಲೋಸ್ ಟು ಯಡಿಯೂರಪ್ಪನ ಹತ್ರ ಇದ್ದಾರೆ. ಅವ್ರದ್ದೇನು ಅಂದರೆ ಯಡಿಯೂರಪ್ಪನವ್ರು ನಾನು ವಿರೋಧ ಕಟ್ಕೊಳ್ಳಲ್ಲ, ಯಡಿಯೂರಪ್ಪ ಹೋಗಬೇಕಾದ್ರೆ ಮುಖ್ಯಮಂತ್ರಿ ಸ್ಥಾನಕ್ಕೆ ನಮ್ಮ ಹೆಸರೇ ಹೇಳಲಿ, ಆವಾಗ ನಾವು ಪವರ್ಫುಲ್ ಆಗ್ತೀವಿ, ಯಡಿಯೂರಪ್ಪನ ಬೆಂಬಲ ಸಿಗುತ್ತೆ ಅಂತ. ಯಡಿಯೂರಪ್ಪನವರ ಬೆಂಬಲ ತೆಗೆದುಕೊಳ್ಳುವುದಕ್ಕಾಗಿ ಬೋತ್ ದೀಸ್ ಪೀಪಲ್ ಆರ್ ಪ್ಲೇಯಿಂಗ್. ಆದರೆ ಅವರು ಈ ಸಹಿ ಸಂಗ್ರಹಣೆಯನ್ನು ಒಪ್ಪಲ್ಲ. ಅವರು ನೀವು ಸಹಿ ಸಂಗ್ರಹಣೆ ಮಾಡಿ ಯಡಿಯೂರಪ್ಪ ತನ್ನ ಬೆಂಬಲವನ್ನು ಕ್ರೋಢೀಕರಿಸಿ ಮಾಡೋದು ಅವ್ರಿಗೆ ಇಷ್ಟ ಇಲ್ಲ. ಆಂತರಿಕವಾಗಿ ಯಡಿಯೂರಪ್ಪ ಹೋದರೆ ಹೋಗಲಿ ಅಂತಿದೆ. ಹೋಗಬೇಕಾದ್ರೆ ಅಂದರೆ ಉತ್ತರಾಧಿಕಾರಿ ಸ್ಥಾನವನ್ನು ತಮಗೆ ಕೊಟ್ಟು ಹೋಗಲಿ, ಯಡಿಯೂರಪ್ಪ ಬೆಂಬಲದಿಂದ ಆಗಬೇಕು ಅನ್ನೋದು ಇವರಿಬ್ಬರು. ಇನ್ನು ರೇಣುಕಾಚಾರ್ಯ ಬಿಡಿ, ಏನು ಲೆಕ್ಕಕ್ಕೆ ತಗೊಳ್ಬೇಕಾಗಿಲ್ಲ. ಅದು 65 ಜನರ ಸಹಿ ಅಂತಾರೆ, ಅದು ಎಲ್ಲ ಯಾವುದೋ ಸಹಿ ಅಂತಾರೆ ಅವಲ್ಲ. ಆದರೆ ವಿಂಗ್ನಲ್ಲಿ ಆಟ ಆಡೋ ತುಂಬ ಜನ ಇದೆ, ಜಗದೀಶ್ ಶೆಟ್ಟರ್ ಫಾದರ್. ಬಟ್ ಇನ್ನೊಂದ್ಸಲ ಯಾಕೆ ಆಗ್ಬೋದು ಅಂತ ಅವ್ರದ್ದು ಈಸ್ ಪ್ಲೇಯಿಂಗ್. ಆ ಕಡೆ ಸದಾನಂದ ಗೌಡರಿಗೆ ಒಂದು ಆಟ ಆಡೋಣ, ಹಾಗಾದ್ರೆ ಮತ್ತೆ CM ಆಗೋಣ ಅಂತ ಆಸೆ ಇದೆ. CM ಆಗಬೇಕು ಅಂತ ಆಸೆ ಇರುವವರು ಕನಿಷ್ಠ 1 ಡಜನ್ ಜನ ಇದ್ದಾರೆ. ಅದ್ರ ಜೊತೆಗೆ ನೋಡಿ, ಈಗ ಅರವಿಂದ್ ಬೆಲ್ಲದ ಅಭಿಮಾನಿಗಳು ಅಂದ್ಕೊಂಡವರು ಅರವಿಂದ್ ಬೆಲ್ಲದ ಮುಂದಿನ ಮುಖ್ಯಮಂತ್ರಿ ಅಂತ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಪ್ಲೇ ಮಾಡ್ತಿದ್ದಾರೆ. ಸೊ ಅದು ಆ ನಾಯಕರಿಗೆ ಗೊತ್ತಿಲ್ಲದೆ ಮಾಡ್ತಾರೆ ಅಂತನಲ್ಲ, ಅವ್ರಿಗೆ ಒಳಗಡೆ ಮುಖ್ಯಮಂತ್ರಿ ಆಗುವ ಆಸೆ. ಸುಮಾರು 1 ಡಜನ್ ಜನ ಇದ್ದಾರೆ. ಅವರು ಕೂತಿದ್ದಾರೆ, ದೇ ಆರ್ ವೇಟಿಂಗ್. ಸೊ ಎಲ್ಲಿ ಬೇಕೋ ಅಲ್ಲಿ ಎಂಟ್ರಿ ತಗೋತಾರೆ. ಆದರೆ ಭಾಳಷ್ಟು ಜನರಿಗೆ ಯಡಿಯೂರಪ್ಪನವರು ನೇರವಾಗಿ ವಿರೋಧ ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ ಅವ್ರು. ಯಾಕಂದರೆ ನೀವು ಒಪ್ಪಿ ಬಿಡಿ ಕಣ್ರಿ, ಭಾರತೀಯ ಜನತಾ ಪಕ್ಷದ ಶಾಸಕಾಂಗ ಪಕ್ಷದಲ್ಲಿ ಯಡಿಯೂರಪ್ಪ ಬೆಂಬಲಿಗರಿದ್ದೇ ಇದ್ದಾರೆ. ಯಡಿಯೂರಪ್ಪ ಹೇಳಿದರೆ ಅವ್ರು ಹೋಗಬೇಕಾದ್ರೂ ಇಂಥವ್ರಿಗೆ ಅಂದರೆ ಬೆಂಬಲ ಕೊಡಬಾರ್ದು. ಸೊ ಇದೆಲ್ಲ ನಡೀತಾ ಇದೆ. ಅದ್ರ ಜೊತೆಗೆ ವಿಜಯೇಂದ್ರನನ್ನು ಮನವೊಲಿಸುವ ಕೆಲಸವನ್ನು ಪಕ್ಷದ ವರಿಷ್ಠರು ಮಾಡ್ತಿದ್ದಾರೆ ಅಂತ. ಗೌರವಾನ್ವಿತವಾಗಿ ಯಡಿಯೂರಪ್ಪ ಹೋಗಲಿ ಅನ್ನೋದಕ್ಕೊಂದು ವೇದಿಕೆ ಸಿದ್ಧ ಆಗ್ತಿದೆ ಅನ್ನೋ ಮಾತು ಕೂಡ ರಾಜಕೀಯ ವಲಯದಲ್ಲಿದೆ. ರಾಜಕೀಯದಲ್ಲಿ ಕೆಲವು ಥರದ ಬೆಳವಣಿಗೆಗಳು, ಅಲ್ಲೋಲ ಕಲ್ಲೋಲ ಅನ್ನುವಂಥ ಬೆಳವಣಿಗೆ ಎಲ್ಲ ಆಗುವಾಗ ಅದ್ರ ಹಿಂದೆ ತುಂಬ ಸಲ ಸ್ವಾಮೀಜಿಗಳು ಇರೋದನ್ನು ನೋಡ್ತೀವಿ ನಾವು. ಪಂಚಮಸಾಲಿಗಳ ವಿಷಯದಲ್ಲಿ ಸ್ವಾಮೀಜಿಗಳ ಎಂಟ್ರಿ ಆಗಿರೋದು, ಅದಲ್ಲದೆ ಯೋಗೀಶ್ವರ್ ಅವರು ಡೆಲ್ಲಿಗೆ ಹೋಗಿ ಬಂದ ಮೇಲೆ
ನಿರ್ಮಲಾನಂದ ಸ್ವಾಮೀಜಿಗಳನ್ನ ಆಮೇಲೆ ಹಾಗೆ ಸಿದ್ಧಗಂಗೆಗೆ ಹೋದ್ರು ಅವರು. ಅದಾದ ನಂತರ ವಿಜಯೇಂದ್ರ ಅವರು ಸ್ವಾಮೀಜಿಗಳನ್ನ ಕಂಡು ಮಾತಾಡೋದು, ಇದೆಲ್ಲ ಅಂದ್ರೆ ಸ್ವಾಮೀಜಿಗಳ ರಾಜಕಾರಣ ಏನು ಅಥವಾ ಸ್ವಾಮೀಜಿಗಳ ಬೆಂಬಲ ಹೆಂಗೆ ಇಲ್ಲಿ? ಇದು ಕಳೆದ ಒಂದು ನನಗನ್ಸೋಗ 2-3 ದಶಕದ ಬೆಳವಣಿಗೆಗಳು. ಅಂದರೆ ಮೊದಲು ಸ್ವಾಮಿಗಳು ರಾಜಕೀಯೇತರಾಗಿರ್ತಿದ್ರು ಒಂದು ಕಾಲಘಟ್ಟದಲ್ಲಿ. ಸೊ ಆವಾಗ ಯಾವ ಪಕ್ಷದವನಾದರೂ ಹೋಗಿ ಅವರ ಆಶೀರ್ವಾದ ಮಾಡ್ತಾಯಿದ್ರು, ಕೇಳಿದರೆ ಹೇಳ್ತಾಯಿದ್ರು. ಆದರೆ ರಾಜಕಾರಣಿಗಳು ಮತ್ತು ಈ ಮಠಾಧೀಶರ ನಡುವಿನ ಅನೈತಿಕ ಸಂಬಂಧ ಇದೆಯಲ್ಲ, ಅದು ಪ್ರಾರಂಭವಾದದ್ದು 2000 ನಂತರ ಅಂತ ನನಗನ್ಸುತ್ತೆ. ಅಂದರೆ ರಾಜಕಾರಣಿಗಳು ಸ್ವಾಮೀಜಿಗಳನ್ನು ಬಳಸ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡಿದ್ರು, ಸ್ವಾಮೀಜಿಗಳು ಬಳಕೆಯಾದರು ಲಾಭಕ್ಕಾಗಿ. ಈಗ ಯಡಿಯೂರಪ್ಪ ಬಂದಾಗ ನಾವು ಅವ್ರು ಜೈಲಿಗೆ ಹೋದಾಗ ಪ್ರತಿಭಟನೆ ನಡೆದಿದ್ದು ನಮಗೇನಿದೆ, ಅದು ಅಮಾನವೀಯ, ಅದು ಮನುಷ್ಯ ಯಾವನಾದರೂ ಮಾಡ್ತಾರೆ. ಜೈಲಿಗೆ ಹೋಗಿ ಬಂದುಬಿಟ್ರೆ ಅದಕ್ಕೆ ಜೈಲಿಗೆ ಹೋದಕ್ಕೆ ಸ್ವಾಮಿಗಳೆಲ್ಲ ಕಾವಿ ಹಾಕ್ಕೊಂಡು ಟೌನ್ ಹಾಲ್ ಎದುರುಗಡೆ ಪ್ರತಿಭಟನೆ ಮಾಡಿದ್ರು. ಕಾವಿ ಬಿಚ್ಕೊಂಡು ಹೋಗ್ಬೇಕಿತ್ತು, ಕಾವಿ ಹಾಕೊಳ್ಳೋದಕ್ಕೆ ಅಯೋಗ್ಯರು, ಯೋಗ್ಯತೆ ಇಲ್ಲ ಅವರಿಗೆ. ಯಾಕೆಂದರೆ ಸ್ವಾಮಿ ಆದವನು ಇಡೀ ಸಮಾಜಕ್ಕೆ ಮಾರ್ಗದರ್ಶನ ಮಾಡಬೇಕು, ಅದು ಹಿಂದೂಯಿಸಮ್ ಹೇಳುತ್ತೆ. ಆದರೆ ಇವರು ಪಾರ್ಟಿಸನ್ ಆಗೋದು, ನಮ್ಮ ಜಾತಿ ಅಂತ. ಜಾತಿ ಯಾವಾಗ ಕಾಡೋದಕ್ಕೆ ಶುರುವಾಗುತ್ತೋ ಆತ ಸ್ವಾಮಿ ಆಗಲಾರ, ಆತ ಗುರುವಾಗಲಾರ. ಗುರುವಾಗುವವನು ಜಾತಿಯನ್ನು ಮೀರಿರಬೇಕು, ಅವನು ಮನುಷ್ಯತ್ವದ ಪರವಾಗಿ ಪ್ರಾಮಾಣಿಕತೆ. ಇದು ಹಾಗೆ ಇಲ್ಲ, ನಾನು ಅಧಿಕಾರಕ್ಕೆ ಬರ್ತೀನಿ, ನಿಮ್ಮ ಮಠಕ್ಕೆ ದುಡ್ಡು ಕೊಡ್ತೀನಿ, ನೀವು ನನಗೆ ಸಪೋರ್ಟ್ ಮಾಡಿ. ಇದು ಒಂದು ಅನೈತಿಕ ಸಂಬಂಧ. ಇವು ಪದಗಳ ಬಜೆಟ್ನಲ್ಲಿ ಇಟ್ಬಿಟ್ಟು ಆ ಮಠಕ್ಕೆ 5 ಕೋಟಿ, ಈ ಮಠಕ್ಕೆ 3 ಕೋಟಿ, ಆ ಮಠಕ್ಕೆ 8 ಕೋಟಿ, ಮಠಗಳಿಗೆ ದುಡ್ಡು ಹಂಚೋದು. ಮಠಗಳಿಗೆ ಇವ್ರ ಪರವಾಗಿ ಬಂದುಬಿಟ್ಟು ಡಂಗುರ ಹೊಡಿತಾ ಹೋಗೋದು, ಪ್ರತಿಭಟನೆ ಮಾಡೋವಂಥದ್ದು. ಅದಕ್ಕೆ ಮತ್ತೆ ಸಿದ್ಧ ಮಾಡ್ಲಾಗ್ತದೆ. ಯಡಿಯೂರಪ್ಪನವ್ರು ಮತ್ತೆ ಎತ್ತಾಕ್ಬಿಟ್ರೆ ಇದೇ ಮಠಾಧೀಶರು ಬಂದು ಟೌನ್ ಹಾಲ್ ಎದುರನ್ನ ಇನ್ನೊಂದು ಪ್ರತಿಭಟನೆ ಮಾಡ್ತಾರೆ. ಇಂಥ ಮಠಗಳು ಬೇಕಾ? ಯಾಕೆ ಬೇಕು ಸೊಸೈಟಿಗೆ? ನೀವು ನೈತಿಕತೆ ಬೋಧನೆ ಮಾಡಬೇಕಾದವರು ನೀವು ಅನೈತಿಕ ರಾಜಕಾರಣವನ್ನು ಬೆಂಬಲಿಸ್ತೀರಿ ಅಂದರೆ ಸಾಮಾಜಿಕ ಬದುಕಿನಲ್ಲೂ ಕೂಡ ನೀವು ಅನೈತಿಕತೆಯನ್ನು ಪ್ರತಿಪಾದಿಸ್ತಾ ಹೋಗ್ತೀರಿ. ನಾವು ಕಡೆಯದಾಗಿ ನೋಡಬೇಕು ಅಂದರೆ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನೆಲ್ಲ ಗಾಳಿಗೆ ತೂರಿ ಅಧಿಕಾರಕ್ಕೆ ಬರುವ ಯತ್ನಗಳು, ಸಂಚುಗಳು ನಡೀತಾನೇ ಇವೆ. ಇಂಥ ಹೊತ್ತಲ್ಲಿ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಎತ್ತಿ ಹಿಡಿಯಬೇಕಾದ ಕೆಲಸ ಪ್ರತಿಪಕ್ಷದ್ದಾಗಿತ್ತು. ಆದರೆ ಪ್ರತಿಪಕ್ಷಗಳು ಎಲ್ಲಿ ತಮ್ಮ ಕರ್ತವ್ಯವನ್ನು ಮರೆತಿವೆ? ಯಾಕೆ ಅವು ವಿಮುಖವಾಗ್ತಿವೆ ಇಂಥ ಪ್ರಯತ್ನಗಳಿಂದ, ಇಂಥ ನಿಜವಾದ ಉದ್ದೇಶದಿಂದ? ಒಂದು, ನಾವು ಇದನ್ನು ಈ ಪ್ರತಿಪಕ್ಷದ ರಾಜಕಾರಣವನ್ನು ನಾವು ಹೀಗೆ ನೋಡ್ಬೋದು. ಒಂದು ರಾಷ್ಟ್ರ ಮಟ್ಟದಲ್ಲಿ ನೋಡಿ, ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ ಹೋಗ್ಬಿಟ್ಟಿದೆ. ಅದಕ್ಕೆ ಮತ್ತೆ ಜೀವ ಬರುವ ಯತ್ನ ನಡಿಬೇಕು ಅಂದರೆ ಕಾಂಗ್ರೆಸ್ ಪುನಶ್ಚೇತನಗೊಳ್ಬೇಕು. ಕಾಂಗ್ರೆಸ್ ಹಿರಿಯ ನಾಯಕ ಸಿಬಾಲ್ ಕೂಡ, ಕಪಿಲ್ ಸಿಬಾಲ್ ನಿನ್ನೆ ಅದನ್ನೇ ಹೇಳಿದ್ದಾರೆ, ಕಾಂಗ್ರೆಸ್ಸಿಗೆ ಪುನಶ್ಚೇತನ ಕೊಡಬೇಕು ಅಂತ. ಪುನಶ್ಚೇತನ ಕೊಡಬೇಕು ಅಂದರೆ ರಾಷ್ಟ್ರ ಮಟ್ಟದಲ್ಲಿ ಹೊಸ ನಾಯಕತ್ವ ಉದಯ ಆಗಬೇಕು. ಸೊ ನೀವು ನೆಹರು ಕುಟುಂಬದ ನಾಯಿಯಾದರೂ ಓಕೆ ಅನ್ನೋ ಲೆವೆಲಿಗೆ ಬಂದರೆ ಕಾಂಗ್ರೆಸ್ ಉದ್ಧಾರ ಆಗಲ್ಲ, ಅವ್ರಿಗೆ ಫೈಟ್ ಮಾಡೋಕ್ಕಾಗಲ್ಲ. ರಾಷ್ಟ್ರ ಮಟ್ಟದಲ್ಲಿ ದ ಲಾಸ್ಟ್. ಇನ್ನು ನೀವು ಕರ್ನಾಟಕದ ಒಳಗಡೆ ಬನ್ನಿ. ನೀವು ಕರ್ನಾಟಕದ ಒಳಗಡೆ ನನಗೆ ಇತ್ತೀಚಿನ ಬೆಳವಣಿಗೆಗಳ ಗಮನಿಸಿದರೆ ಕಾಂಗ್ರೆಸ್ ಶಾಸಕಾಂಗದ ಪಕ್ಷದ ನಾಯಕರಾದಂಥ ಸಿದ್ದರಾಮಯ್ಯ, KPCC ಅಧ್ಯಕ್ಷರಾಗಿರುವಂಥ DK ಶಿವಕುಮಾರ್, JDS ನಾಯಕರಾಗಿರುವಂಥ ಸನ್ಮಾನ್ಯ ಗ್ರೇಟ್ HD ಕುಮಾರಸ್ವಾಮಿ, ಇವರಿಗೆಲ್ಲ ಆಂತರಿಕವಾಗಿ ಯಡಿಯೂರಪ್ಪನವ್ರ ಜೊತೆ ಒಂದು ಸಂಬಂಧ ಇದೆಯೇನೋ ಅಂತ ನನಗೆ ಅನುಮಾನ ಬರ್ತಾ ಇದೆ. ಯಾಕಾದರೆ ಇನ್ಯಾರೋ ಯಾಕೆ ಯಡಿಯೂರಪ್ಪನವ್ರು ಇದ್ದರೆ ಓಕೆ ಅಂತ ಅವ್ರ ಮಾತು, ಕೃತಿಗಳು ಅದನ್ನು ತೋರಿಸ್ತಿವೆ. ಸೊ ಅದರಿಂದ ಯಡಿಯೂರಪ್ಪನವರ ಮೇಲೆ ಅಂದರೆ ಪ್ರತಿಪಕ್ಷವಾಗಿ 2 ಪಕ್ಷಗಳೇನಿವೆ, ಇವರು ಸರ್ಕಾರದ ವೈಫಲ್ಯವನ್ನು ತೋರಿಸೋ ಕೆಲಸ ಮಾಡಬೇಕು. ಅವರ ಟಾರ್ಗೆಟ್ ಸರ್ಕಾರ ಆಗಿರಬೇಕು ಪ್ರತಿಪಕ್ಷ. ಆದರೆ ಅವ್ರ ಟಾರ್ಗೆಟ್ ಪರಸ್ಪರ. ಕಾಂಗ್ರೆಸ್ ಸಿದ್ದರಾಮಯ್ಯನವರು ಇವನು ಬೈಯೋದು, HD ಕುಮಾರಸ್ವಾಮಿಯನ್ನು, ಕುಮಾರಸ್ವಾಮಿ ಸಿದ್ದರಾಮಯ್ಯನ ಬೈಯೋದು. ಏನಂದ್ರು ಆ ಕುಮಾರಸ್ವಾಮಿ ಅಂತೂ ಏನೇ ಅನ್ನಿ ನೀವು ಅವ್ರು ಎಳಕ್ಕೆ ತಂದ್ಬಿಟ್ಟು ಕಾಂಗ್ರೆಸ್ನೋ ಸಿದ್ದರಾಮಯ್ಯನ ತರ್ತಾರೆ. ಆ ರೀತಿ ಇದು ರಾಜಕಾರಣ ಅಲ್ಲ. ನಿಮ್ಮ ಮೇನ್ ಟಾರ್ಗೆಟ್ BJP ಅಧಿಕಾರದಲ್ಲಿದೆ. BJPಯನ್ನು ಸೋಲಿಸುವ ಯತ್ನವನ್ನು ನೀವು ಮಾಡಬೇಕು ಹೊರತು ನೀವು ಈ ರೀತಿ ಮಾಡಿದರೆ ಆಗಲ್ಲ. ಇದು ಕೂಡ ನನಗೆ ಕಾಣ್ತಾ ಇಲ್ಲ. ಅಂದರೆ ಇದು ಅಡ್ಜಸ್ಟ್ಮೆಂಟ್ ರಾಜಕಾರಣ ಅಂತ. ಪ್ರತಿಪಕ್ಷಗಳು ತಮ್ಮ ಕರ್ತವ್ಯವನ್ನು ನಿರ್ವಹಿಸ್ತಾ ಇಲ್ಲ. ಈ ಕಡೆ ಆಡಳಿತ ಪಕ್ಷ ವಿಫಲ ಆಗಿದೆ, ಆಡಳಿತ ಪಕ್ಷ ಸಂಪೂರ್ಣ ವಿಫಲ ಆಗಿದೆ. ನಿಮಗೆ ಈಗ ಕೋವಿಡ್ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಯಾವ ಸ್ಥಿತಿ ಇದೆ ಅಂತ ನಾವು ನೋಡ್ತಾ ಇದ್ದೀವಿ. ನಾವೊಂದು ಚರ್ಚೆ ಮಾಡೋಣ ನಾಳೆ. ಸೊ ಅದನ್ನು ಏನು ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇವರು ಎಲ್ಲ ಕೂಡ ಹೇಗಿದ್ದಾರೆ ಅಂದರೆ ದೀಪ ಹಚ್ಚಿ ಜಾತ್ರೆ ಬಾರಿಸೋದಕ್ಕೆ ಯೋಗ್ಯ. ಪ್ರತಿಪಕ್ಷದವ್ರ ಕಥೆನೂ ಅಷ್ಟೇ. ಇವರು ಹೋರಾಟದ ಮನಸ್ಥಿತಿ, ಪೆಟ್ರೋಲ್ ಬೆಲೆ ಇರ್ತದೆ ಎಲ್ಲೋ 4 ಕಡೆ ಕಾಂಗ್ರೆಸ್ನವ್ರು. ಅವ್ರಿಗೆ ಒಂದು ಹೋರಾಟ ಹೇಗೆ ರೂಪಿಸ್ಬೇಕು ಅನ್ನೋ, ಯಾಕಂದರೆ ಹೋರಾಟ ಗೊತ್ತೇ ಇಲ್ಲ. ಕಾಂಗ್ರೆಸ್ ಪಕ್ಷ ಸ್ವಾತಂತ್ರ್ಯ ಚಳವಳಿಯ ನಂತರ ಅದಕ್ಕೆ ಚಳವಳಿ ಅನ್ನೋದೇ ಗೊತ್ತಿಲ್ಲ ಅವರಿಗೆ. ಅದರ ನಂತರ ಬರೀ ಕಾಸು ಮಾಡೋದಷ್ಟೇ ಕಲ್ತ್ಬಿಟ್ಟಿದ್ದಾರೆ ಅವರು. ಒಂದು ಹೋರಾಟ ಹೇಗಿರಬೇಕು, ಕಿಚ್ಚಾಗಿರಬೇಕು, ಹೋರಾಟ ಹೇಗೆ ರೂಪಿಸ್ಬೇಕು. ಸರ್ಕಾರ ವಿಫಲವಾದ ನಂತರದಲ್ಲಿ ಸಾಮಾನ್ಯ ಜನರು ಬಂದು ಬೀದಿಗೆ ಬಿದ್ದಿದೆ.
ನೀವು ಹೋರಾಟ ಮಾಡ್ರಯ್ಯ ಅಂತಂದರೆ ಎಲ್ಲ ಯಾವುದೋ ಬಸ್ ಮೇಲೆ ಇದ್ರ ಮೇಲೆ ಹತ್ಕೊಬಿಟ್ಟು ಜೈ ಅಂದ್ಕೊಂಡು ಪೊಲೀಸರು ಕಂಡು ಬಿಡ್ತಾರೆ. ಸೊ ಇವ್ರಿಗೆ ಹೋರಾಟ ಗೊತ್ತಿಲ್ಲ. ಇಂಥ ಅಂದರೆ ಇಡೀ ಯಾವಾಗ ಆಡಳಿತ ಪಕ್ಷ, ಪ್ರತಿಪಕ್ಷ, ಮಾಧ್ಯಮ ಎಲ್ಲ ನೈತಿಕತೆ ಕಳ್ಕೊಂಡು ಹಾಳಾಗುತ್ತಲ್ಲ, ಅಲ್ಟಿಮೇಟ್ಲಿ ಡೆಮೋಕ್ರಸಿ ವಿಲ್ ಸಫರ್. ಡೆಮೋಕ್ರಸಿ ಸಫರ್ ಆಗುತ್ತೆ ಅಂತಂದರೆ ಎಸ್, ಸೊಸೈಟಿ ವಿಲ್ ಸಫರ್. ಈ ಪ್ರತಿಪಕ್ಷಗಳು ಒಗ್ಗಟ್ಟಾಗದೇ ಇರೋದೇ ಒಂದು ರಾಜಕಾರಣವೇ? ಅಲ್ಲಲ್ಲ, ವೈಯಕ್ತಿಕ ಸ್ವಾರ್ಥ. ಅವರಿಗೆ ನೀವು ಪ್ರತಿಪಕ್ಷಗಳ ಕರ್ತವ್ಯ ಏನು ಅನ್ನುವ ಅರಿವು ಏನಿದೆ ಅದು ಪ್ರತಿಪಕ್ಷಗಳಿಗಿಲ್ಲ. ಅವರು ಮತ್ತೆ ಪೂರ್ಣ ಇವತ್ತಿನ ಕಾಲಘಟ್ಟದಲ್ಲಿ ರಾಜಕೀಯ ಮೌಲ್ಯಕ್ಕಿಂತ ಒಳ ಒಪ್ಪಂದಗಳ ಹೀನ ರಾಜಕಾರಣ ನೇಪಥ್ಯದಿಂದ ಹೊರಗಡೆ ಬಂದಿದೆ. ಸೊ ಆದ್ದರಿಂದ ಇವರಿಗೆ ಅಂದರೆ ಡಿ.ಕೆ. ಕಾಂಗ್ರೆಸ್ ತಗೊಳ್ಳಿ, ಡಿ.ಕೆ. ಮತ್ತು ಸಿದ್ದರಾಮಯ್ಯನವ್ರದ್ದು ಈಗಲೇ ಪ್ರಾಬ್ಲಮ್ ಶುರುವಾಗಿದೆ, ಮುಖ್ಯಮಂತ್ರಿ ಯಾರಾಗಬೇಕು ಅಂತ. ಸೊ ಪರಸ್ಪರ ಕಾಲೆಳೆಯುವ ಕೆಲಸದಲ್ಲಿ ಇವರು ನಿರತರಾಗ್ತಾರೆ ಹೊರತು ಅವರು BJPಯನ್ನು ಹೇಗೆ ಮಣಿಸ್ಬೇಕು ಇಲ್ಲ. ಯಡಿಯೂರಪ್ಪ ಇರಲಿ, ನಾನು ಕ್ಷೇತ್ರಕ್ಕೆ ಭಾಳ ದುಡ್ಡು ಕೊಡ್ತಾರೆ ಅಲ್ವಾ, ಇದೇ ಕೆಲಸಗಳಿಗೆ ಮನೆ ನಿನ್ನೆ ನೋಡ್ತಾ ಇದ್ದೆ ನಾನು, ಯಾವುದೋ ಒಂದು ಸಿದ್ದರಾಮಯ್ಯನವರ ಕಾನ್ಸ್ಟಿಟ್ಯೂನ್ಸಿಯ ರೋಡಿಗೆ ಕಾಣುತ್ತೆ, ಸೆಂಟ್ರಲ್ ಗೌರ್ಮೆಂಟ್ ಇಷ್ಟು ದುಡ್ಡು ಬಂದಿದೆ, ದೊಡ್ಡ ವಿಚಾರ. ಸೊ ಈ ರೀತಿ ವಿಚಾರಗಳೆಲ್ಲ ಕೂತ್ಕೊಳ್ಳೋದು, ಹೋಗ್ಬಿಟ್ಟು ಅವ್ರು ನಮ್ಮ ಕ್ಷೇತ್ರಕ್ಕೆ ಜಾಸ್ತಿ ದುಡ್ಡು ಕಡೆ ಆಯ್ಕೆ ಆಗ್ತದೆ. ಈ ಒಳ ಒಪ್ಪಂದದ ರಾಜಕಾರಣನೇ ಇಡೀ ಜನತಂತ್ರ ಕುಸಿಯುವಂತೆ ಮಾಡಿದೆ. ಈ ಜನತಂತ್ರಕ್ಕೆ ಬಹಳ ಅಪಾಯಕಾರಿಯಾದ ಸ್ಥಿತಿಯನ್ನು ತಂದಿಟ್ಟಿದೆ. ಸಂವಾದದಲ್ಲಿ ಪಾಲ್ಗೊಂಡಿದ್ದಕ್ಕೆ ಧನ್ಯವಾದಗಳು. ತಮಗೂ ಧನ್ಯವಾದ. ಪ್ರಿಯ ವೀಕ್ಷಕರೇ, ನಾನು ಗೌಡ್ರು ಮಾತಾಡಿದ ಎಷ್ಟು ದಿನ ಆಗಿತ್ತು ಗೊತ್ತಾ ನಿಮಗೆ? ಭಾಳ ಜನ ಕೇಳ್ತೀರಿ, ಎಲ್ರಿ ಗೌಡ್ರು ಎಲ್ಲೋದ್ರಿ ರೀ ಅಂತ. ಓಹೋ, ಅವ್ರು ಹೇಗೆ ಅಂದರೆ ಗೌಡ್ರು ನಾನು ಬಿಟ್ಟು ಹೋಗ್ಬಿಟ್ಟಿರ್ಬೇಕು ಅನ್ನುವ ಒಂದು ಸ್ಥಿತಿಯಲ್ಲಿ ಮೆಸೇಜ್ ಅಲ್ಲ, ಆ ಗೌಡ್ರನ್ನ ಕಾಣ್ತಾ ಇಲ್ಲ, ನೀವೊಬ್ಬರೇ ಬಂದು ಮಾತಾಡ್ತಿದ್ದೀರಿ ಅಂತಿದ್ರು. ಅಲ್ಲಿ ಇಂಥ ಜನ ಇರ್ತಾರೆ ಬಿಡಿ ಜಗತ್ತಿನಲ್ಲಿ, ಮಾತಾಡ್ತಿದ್ರು. ವಿ ಸ್ಟಾರ್ಟೆಡ್ ಅವರ ಸುದ್ದಿ ಸಂವಾದ. ಹಾಗೆ ಇನ್ನೂ ಬೆಳಿತೀವಿ ನಾವು. ಈ ಸ್ಟುಡಿಯೋ ಮಾಡ್ತಿದ್ದೀವಿ, ಇನ್ನೊಂದು ಮಾಡ್ತಿದ್ದೀವಿ, ಹೊಸ ಕನಸುಗಳೊಂದಿಗೆ ಮತ್ತೆ ಬರ್ತಿದ್ದೀವಿ, ಮತ್ತೆ ನಮ್ಮ ಚರ್ಚೆ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಸುದ್ದಿ ಸಂವಾದವನ್ನು ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ.